ಚಂದ್ರಬಾಬು ನಾಯ್ಡು ಪಟ್ಟಾಭಿಷೇಕಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. 12ನೇ ತಾರೀಕಿಗೆ ಜೂನ್ 12ಕ್ಕೆ ಸಂಜೆ 4:55ಕ್ಕೆ ಆಂಧ್ರದ ಸಿಎಂ ಆಗಿ ಪ್ರಮಾಣ ವಚನವನ್ನು ಮಾಡ್ತಾರೆ. ಟಿಡಿಪಿ ನಾಯಕ ಕೆ ರಘು ರಾಮಕೃಷ್ಣ ರಾಜು ಅವರಿಂದ ಸಿಕ್ಕಿರುವಂಥ ಮಾಹಿತಿ ಇದು. ಡಿಸಿಎಂ ಆಗ್ತಾರ ಜನಸೇನಾ ಮುಖಂಡ ಪವನ್ ಕಲ್ಯಾಣ್ ಅನ್ನುವಂಥ ಪ್ರಶ್ನೆಗಳು ಈಗ ಚರ್ಚೆಗಳು ಶುರು ಆಗ್ತಾ ಇದೆ. ಸೊ ನಾಳೆ ಸಂಜೆ ಮೋದಿ ಅವರು ಪದಗ್ರಹಣವನ್ನು ಮಾಡ್ತಾರೆ, 3ನೇ ಬಾರಿಗೆ ಆಯ್ಕೆ ಆಗ್ತಾರೆ. ಬುಧವಾರ ಸಂಜೆ ನಾಯ್ಡು ಅವರ ಪದಗ್ರಹಣ ಕಾರ್ಯಕ್ರಮ ಇರುತ್ತೆ. ಆ ಕಾರ್ಯಕ್ರಮದಲ್ಲಿ ಬಹುಶಃ ಮೋದಿ ಅವರು ಕೂಡ ಹೋಗ್ಬೋದು, ಗೊತ್ತಿಲ್ಲ. ಸೊ ಚಂದ್ರಬಾಬು ನಾಯ್ಡು ಪಟ್ಟಾಭಿಷೇಕಕ್ಕೆ ಮುಹೂರ್ತ ಅಂತೂ ಫಿಕ್ಸ್ ಆಗಿರುವಂಥದ್ದು 12ನೇ ತಾರೀಕಿಗೆ ಜೂನ್ 12 ಸಂಜೆ 4:55ಕ್ಕೆ ಆಂಧ್ರದ ಸಿಎಂ ಆಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಯಾಕಂದರೆ ಚಂದ್ರಬಾಬು ನಾಯ್ಡು ಅವರ ಹಿನ್ನೆಲೆಯನ್ನು ನೋಡ್ತಾ ಹೋದರೆ ಆಂಧ್ರದಲ್ಲಿ ಏನೇನಾಯಿತು, ರಾಜಕಾರಣದಲ್ಲಿ ಏಳು ಬೀಳುಗಳು, ಅವರು ಅನುಭವಿಸಿರುವಂಥ ಕಷ್ಟಗಳು, ಹಾಗಾಗಿ ಈ ಕೇಂದ್ರದಕ್ಕಿಂತ ರಾಜ್ಯದ ಸಿ ಎಂ ಆಗಬೇಕು ಅನ್ನೋದು ಭಾಳ ಆಸೆ ಇದೆ ಅವರಿಗೆ. ಹಾಗಾಗಿ ಈ ಕೇಂದ್ರದ ಅಷ್ಟೊಂದು ಲಾಬಿ ಮಾಡಲ್ಲ, ಅವರು ಅಂದರೆ ಅಷ್ಟೊಂದು ಪ್ರಯತ್ನ ಪಡಲ್ಲ. ಈ ಸಚಿವ ಸ್ಥಾನ, ಈ ಸ್ಪೀಕರ್ ಆಗಿರ್ಬೋದು, ಮತ್ತೊಂದು ಮಗದೊಂದು ಇದೆಯಲ್ಲ, ಅದರ ಬಗ್ಗೆ ಅಷ್ಟೊಂದು ಕೇರ್ ತಗೊಳ್ಳಲ್ಲ. ಸೊ ಹಾಗಾಗಿ ಈ ಆಂಧ್ರದಲ್ಲಿ ಸಿ ಎಂ ಆಗಬೇಕು ಅಂಥೇಳಿ, ಹಾಗಾಗಿ 12ನೇ ತಾರೀಕಿಗೆ ಸಂಜೆ 4:55ಕ್ಕೆ ಸಿ ಎಂ ಆಗಿ ಪದಗ್ರಹಣವನ್ನು ಮಾಡ್ತಾ ಇದ್ದಾರೆ. ಸೊ ಅದ್ದೂರಿ ಕಾರ್ಯಕ್ರಮ ಅಂತೂ ಇರುತ್ತೆ. ಇದರ ಜೊತೆಗೆ ಒಂದು 10ರಿಂದ 12 ಜನ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಸಚಿವರಾಗಿ. ಸೊ ಡಿ ಸಿ ಎಂ ಆಗೋದಕ್ಕೆ ಒಂದು ಒಳ್ಳೆಯ ಅವಕಾಶ ಇರುವಂಥದ್ದು ಪವನ್ ಕಲ್ಯಾಣ್ಗೆ. ಸೊ ಹಾಗಾಗಿ ಪವನ್ ಕಲ್ಯಾಣ್ ಅವರಿಗೂ ಕೂಡ ಇಲ್ಲಿ ಒಂದು ಒಳ್ಳೆಯ ಅವಕಾಶ ಇರುವಂಥದ್ದು ಡಿ ಸಿ ಎಂ ಆಗೋದಕ್ಕೆ. ಸೊ ನಾಳೆ ಸಂಜೆ ಮೋದಿಯವರ ಪದಗ್ರಹಣ ಕಾರ್ಯಕ್ರಮ ಇದೆ. ನಾಳೆ ಬೇರೆ ಬೇರೆ ದೇಶದಿಂದ, ಬೇರೆ ಬೇರೆ ಭಾಗದಿಂದ ಗಣ್ಯರು ಬರ್ತಾ ಇದ್ದಾರೆ. ಅಭಿನಂದನೆ ಕಾರ್ಯಕ್ರಮ ಜೊತೆಗೆ ಈ ಪದಗ್ರಹಣ ಕಾರ್ಯಕ್ರಮ ಇರುವಂಥ ಹಿನ್ನೆಲೆಯಲ್ಲಿ, ಇದರ ಜೊತೆಗೆ ಈ ನಾಳೆ ಆದ ನಂತರ, ನಾಳೆ ಸಂಡೇ, ನಾಳೆ 7:15ಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರ ಪದಗ್ರಹಣ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲಿ ಇವರು ಇರ್ತಾರೆ, ಚಂದ್ರಬಾಬು ನಾಯ್ಡು ಅವರು ಕೂಡ ಹೋಗಿರ್ತಾರೆ ಅಲ್ಲಿ. ಈ ಕಾರ್ಯಕ್ರಮ ಆದ ನಂತರ, ಅದು ರವಿವಾರ ಆಯಿತು, ಸೋಮವಾರ ಮಂಗಳವಾರ 2 ದಿನ ಬಿಟ್ಟು ಬುಧವಾರಕ್ಕೆ ಚಂದ್ರಬಾಬು ನಾಯ್ಡು ಅವರ ಪಟ್ಟಾಭಿಷೇಕ ಇರುತ್ತೆ. ಜೂನ್ 12 ಸಂಜೆ 4:55ಕ್ಕೆ ಟೈಮ್ ಕೂಡ ಫಿಕ್ಸ್ ಆಗಿದೆ. ಸೊ ಟಿ ಡಿ ಪಿ ನಾಯಕ ಕೆ ರಘು ಅವರಿಂದ ಸಿಗ್ತಾ ಇರುವಂಥ ಮಾಹಿತಿ ಇದು. ಸೊ ಡಿ ಸಿ ಎಂ ಆಗುವಂಥ ಒಂದು ಒಳ್ಳೆಯ ಅವಕಾಶ ಇರುವಂಥದ್ದು ಪವನ್ ಕಲ್ಯಾಣ್ಗೆ. ಯಾಕಂದರೆ ಇಬ್ಬರಿಗೆ ಈ ಜಗನ್ಮೋಹನ್ ರೆಡ್ಡಿ ಅವರ ಆಡಳಿತ ಅವಧಿಯಲ್ಲಿ ಏನೆಲ್ಲ ಸಮಸ್ಯೆ ಆಗಿತ್ತು ಅನ್ನೋದು ನಿಮಗೆಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಸೊ ಒಂದು ಒಳ್ಳೆಯ ಅವಕಾಶ ಇಬ್ಬರು ನಾಯಕರಿಗೆ ಸೇಡನ್ನು ತೀರಿಸಿಕೊಳ್ಳೋದಕ್ಕೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.